Guys, I just bought this Inox Urban jacket. Gloves for Karthik. So let's go gift it to him. So guys, I have the gloves which I'm going to gift Karthik because I know that he didn't bill me much for the work today, and he's a sweet soul who deserves the appreciation. Genuine human being, very good friend. So whoopsie, I'm gonna go give him the gloves. Thing is, I wish I could spend some time with Karthik, but he's of course always very busy, and I also have to get back to work. So this is going to be pretty quick. I wish I could vlog more, like show my face, but I don't want to carry my whole vlogging setup. It's going to take time for me to set it up, and there I don't want Karthik to get delayed because he said he's leaving at 7:30 and I get off work only at 8:30. So I have to go now, otherwise I would have gone and spent more time with him after work. But guys, seriously, Highlander, especially Karthik, Nandu, they're all good people. And like people like Karthik and Bibudesh is my friend who has a detailing studio. I would have posted quite a few videos of him. And Karthik, of course, if you guys have been following the channel for a while, you guys would know that Karthik has worked on my bike, on my Z also before, on my Bullet and on my MT-09. So I trust him a lot, guys, I really do, and he really did a lot of work on the bike. And for that reason, and also it's not just because I'm not giving these gloves only because he did work on my bike and didn't bill me. Like, he's been a very genuine friend for a while, for over a year now. So Papa, so scared. Is it this road? I should be super careful, guys. TC, I'll put it to 2 only. We reached Highlander. There you go, always working. Hi Karthik. ತಗೊಳ್ಳಿ ನಿಮಗೆ ನಿಮ್ಮ ಗ್ಲವ್ಸ್ ತಗೊಂಡಿದ್ದೀನಿ. ಸುಮ್ಮನೆ ನೀವು ಒಳ್ಳೆಯವರಲ್ವಾ ಅದಕ್ಕೆ ತಗೊಳ್ಳಿ. ಇಲ್ಲ ತಗೊಳ್ರಿ, ತಗೊಳ್ಳಿ ನೀವು ಒಳ್ಳೆಯವರು ಅಂತ ಕೊಡ್ತಾ ಇದ್ದೀನಿ, ಯಾಕೆ ನಾಚಿಕೆ? ತಗೊಳ್ಳಿ. ವೆಲ್ಕಮ್. ಇಲ್ಲ ಬಂದಿಲ್ಲ, ಅವನು 5 ಗಂಟೆಯಿಂದ ಬರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅವ್ನು ಬರಲೇಬೇಕಿಲ್ಲ ಅಂದರೆ ನಾನು ಏನು ಮಾಡೋದು? ಗಾಡಿನ ಇಲ್ಲೇ ಬಿಡಬೇಕು. ಹಾಂ ಆಯ್ತು, ಬಿಡ್ತೀನಿ, ಅದಕ್ಕೆ ತೊಗೊಂಡು ಬಂದಿದ್ದೀನಿ. ನಿಮ್ಮ ಕೈ ಲಾರ್ಜೇ ಅಲ್ವಾ ಸೈಜು? ಆಗಲ್ಲ ಅಂದರೆ ನನಗೆ ಹೇಳಿ, ರಿಟರ್ನ್ ಮಾಡ್ಬೋದು, ಆಯಿತಾ? ಹಾಂ, ನಿಮಗೂ ಗೊತ್ತು ನನಗೂ ಗೊತ್ತು, ಅದು 4.2 ಬಿಲ್ಲು ತುಂಬ ಕಮ್ಮಿ ಅಂತ. ಹಾಂ, ಅಂದರೆ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ ಯಾವಾಗಲೂ. ಬುಲೆಟ್ ಮೇಲೆ Z900 ಮತ್ತು MT-09 ಅಲ್ವಾ? ಸುಮ್ಮನೆ ಗಾಡಿ ತೊಗೊಂಡಿದ್ದಲ್ವಾ, EMI ಕಟ್ಟಬೇಕು. ಹೌದೌದು. ಯಾವ ಎಂಜಿನ್ ಇದು? ರೀಬಿಲ್ಡ್ ಮಾಡ್ತಾ ಇದ್ದೀರಾ? ನಾನಾ? ಅವನು తెలుసు. ನಾನು ಹೇಳಿದೆ ಎಲ್ಲರಿಗೂ, ರೇ ಎಲ್ಲ ಬಂದಿದ್ದರು. ನಾನು ಹೇಳಿದೆ ಅವರು ತುಂಬ 2 ದಿವಸದಿಂದ ಬೈಕ್ ಮೇಲೆ ಕೆಲಸ ಮಾಡಿ ಹಾಂ, ಅವ್ರು ಓಡಿಸ್ಬೇಕು. ಇವಾಗ ಬಂದಿದ್ದರು, ನಾನು ಹೇಳಿದೆ ಓಡಿಸು ಅಂತ, ಆಮೇಲೆ ಓಡಿಸಿನ ಅಂತ ಹೇಳಿದ್ದಾರೆ. ಇಲ್ಲ, ಇವಾಗ ತುಂಬ ಸ್ಮೂತ್ ಆಗಿದೆ ಗಾಡಿ. ಅಂದರೆ ಕ್ಲಚ್ ಇವಾಗ ಆರಾಮಾಗಿ ಬಿಡ್ಬೋದು. ಮೊದಲು ಏನು ಗೊತ್ತಾ, ಹೌದಾ, ಏನೋ ಜುಗಾಡ್ ಮಾಡಿರ್ತಾರೆ. ಇವಾಗ ಏನು ಅದು ಬಿಟ್ಬಿಡಿ, ಏನು ಮಾಡೋಕ್ಕಾಗಲ್ಲ. ಹಾಂ, ಹೌದು. ನೋಡ, ಇವಾಗ ಅವ್ರು ಏನು ಮಾಡಿದ್ದಾರೆ ಅಷ್ಟೇ. ನಾನು ಹೇಳ್ಬಿಟ್ಟಿದ್ದು ನನ್ನ ಪೇರೆಂಟ್ಸ್ಗೂ, ಅವ್ರು ಏನು ಮಾಡಿದ್ದಾರೆ, ನಂಗೆ ಟೋಪಿ ಹಾಕಿದರೆ ಇದು ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಇವಾಗ.
ಇಲ್ಲ ಇನ್ನೂ ಹೇಳಿಲ್ಲ, ಅವ್ರ ವ್ಲಾಗ್ ನೋಡ್ಬಿಟ್ಟು ಗೊತ್ತಾಗುತ್ತೆ ಅವ್ರಿಗೆ. ಅಂದರೆ ಹೇಳಿದ್ದೀನಿ ಪ್ರಾಬ್ಲಮ್ ಇದೆ ಇದು ಅದು, ಏನು ಮಾಡೋಕ್ಕಾಗಲ್ಲ, ರಿಪೇರಿ ಮಾಡ್ಕೊಳ್ಬೇಕು ನಾನೇ. ಗಾಡಿ ಸೆಕೆಂಡ್ ತೊಗೊಂಡ್ರೆ ಏನಾದ್ರು ಒಂದು ಮಾಡಬೇಕು, ಅದು ತೊಂದರೆ ಇಲ್ಲ. ಕೊಟ್ಟಿರೋದು ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ನನಗೆ. ಹೌದಾ? ಮಾರ್ಕೆಟಲ್ಲಿ ಗಾಡಿ ಜಾಸ್ತಿ ಇದ್ರೆ BMC ಫಿಲ್ಟರ್ ಇಲ್ಲದ್ರೆ ಇವಾಗೆಲ್ಲ ಆರ್ಡರ್ ಮಾಡಿದಲ್ವಾ, ಎಲ್ಲ ಪ್ಲೇಸ್ ಆಗಿದಲ್ವಾ? ಇಲ್ಲ ಆರ್ಡರ್ ಪ್ಲೇಸ್ ಅವ್ರು ಓಕೆ ಆಗಿಲ್ಲ ಹೇಳ್ತಾರೆ, ಸಿಕ್ಕುತ್ತೆ ಸಿಕ್ಕಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಬಟ್ ಈ ಥರ ಕಾಯ್ಬೇಕಿದೆ. ಮಾರ್ಕೆಟಲ್ಲಿ ಇರೋ ಗಾಡಿಗಳಂದ್ರೆ ನಿಮ್ಗೆ ಹೆಂಗೋ ಒಂದು ಕಡೆ ಸಿಕ್ಬಿಡುತ್ತೆ. ಇವಾಗ ನೀವು ಇದ್ದೀರಲ್ವಾ ನೋಡ್ಕೊಂಡು, ನಂಗೆ ಗೊತ್ತು ನೀವು ನೋಡ್ಕೊಳ್ತೀವಿ ಪಾರ್ಟ್ಸ್ ಎಲ್ಲ. ಆಲ್ರೆಡಿ ಯಮಾಗದೆ ಅವ್ರು ಏನು ಹೇಳ್ತಾರೆ, ಈಗ ಆರ್ಡರ್ ತೊಗೊಳ್ತಲ್ಲ, ರೀಸನ್ ಏನಂದ್ರೆ ಅಲ್ಲಿಂದ ಇಂಪೋರ್ಟೆಡ್ ಇದು ಬರ್ತಾ ಇಲ್ಲ. ಅದು ಹೆಂಗೆ ತೊಗೊಳಕ್ಕಾಗಲ್ಲ, ನಾನು ಹೇಳ್ತೀನಲ್ವ ನನ್ನ ಹತ್ರ ಯಮಗ ಗಾಡಿ ಇದೆ, ಯಾಕೆ ಸಪೋರ್ಟ್ ಕೊಡಲ್ಲ ಅಂತ. ಸಪೋರ್ಟ್ ಕೊಡ್ತಾ ಇದ್ರೆ ಪಾರ್ಟ್ಸ್ ಯಾವತ್ತೂ ಕೊಡಲ್ಲ ಅಂತಲ್ಲ. ಏನು ಆರ್1 ಪಾರ್ಟ್ಸ್ ಆರ್ಡರ್ ಮಾಡಿಲ್ಲ, ಯಾವಾಗ ಕೊಡ್ತಾರೆ, ಈಗ ಅವ್ರಿಗೆ ತೊಗೊಳ್ತಾ ಇಲ್ಲ. ಹೌದಾ? ಅದು ಪ್ರಾಬ್ಲಮ್. ನಾನೇಂದ್ರೆ ನಿಮ್ ಬೆಳಿಗ್ಗೆ MT ರೈಸ್ ಮಾಡ್ದಲ್ಲ, 2 ತಿಂಗಳು 2.5 ತಿಂಗಳಾಗಿದೆ ಒಂದು ಬೋರ್ ಕಿಟ್ಗೆ. ಅದು ಇಂಡೋನೇಷಿಯಾದಿಂದ ಬರಬೇಕು. ಈಗ ಮ್ಯಾಕ್ಸಿಮಮ್ ಈ ಪಾರ್ಟ್ಸ್ಗಳು ಇಂಡೋನೇಷಿಯಾದಿಂದನೇ ಬರಬೇಕು. ಜಪಾನಿಂದ ಇಂಡೋನೇಷಿಯಾ ಬಂದು ಇಂಡೋನೇಷಿಯಾದಿಂದ ಇಲ್ಲಿ ಬರುತ್ತೆ. ಬಟ್ ಅಲ್ಲಿ ಪ್ಲಾಂಟ್ ಅಲ್ಲಿ ಅವರು ಸ್ಟಾಕ್ ಇಟ್ಕೊಂಡಿಲ್ಲ. ಎರಡನೇದಾಗಿ ಅಲ್ಲಿಂದ ಬರ್ತಾ ಇಲ್ಲ. ಆಯ್ತು, ನಾನು ವಾಪಸ್ ಕೆಲ್ಸಕ್ಕೆ ಹೋಗ್ಬೇಕು. ಓಕೆ ಸರಿ, ಹೊರಡಿ. ನಾನು ಅದು ಆರ್ಡರ್ ಪ್ಲೇಸ್ ಆಗಿದ ತಕ್ಷಣ ನಿಮ್ಗೆ ನಾನು ಫೋನ್ ಮಾಡ್ತೀನಿ. ಆಯ್ತು. ಓಕೆ, ಬಾಯ್ 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 ನಂದು. In my opinion, that went well. Karthik is so humble, man. He got flustered when I gave him a pair of gloves. Such a sweet human being. It was worth it. Genuine human beings deserve genuine appreciation. See guys, this guy stolen my MT-09 and he's not giving it only to me. Oi! How was it, da? Very smooth, no? Karthik has done a beautiful job, da. That's why I'm just slowly riding. It feels much nicer actually. Karthik's done a beautiful job. Brakes also feel good. Chain feels fine. Everything feels good. I'm gonna pull a little and see, but yeah, do one thing. I want to fly by because I want to hear my own bike, but not too fast, okay? The bike is much better. Remember that day you guys were like, when you rev its latency is there. That's only there in B mode because it's made for wet. You try in A mode, it'll be proper response. Now no way can I keep up. There's a speed breaker there, Stefan. Yeah, he knows. Oi, is this some cleaning vehicle? Oh, wow, the cross plane sounds awesome. My bike is super hot. Beautiful, beautiful. Awesome. What a bike. Can't stop. I didn't admire the Z this much, guys. I'm admiring the MT so much. It's a crazy bike. It's a crazy bike and I love it. Where is he? There he is. It sounds awesome, right? the tires feel great. Huh? Tires feel nice. Yeah? The bike is more. Yeah, you can move it around more, right? The 200 was like little planted, like you couldn't. That tire was flat. Yeah. Probably moved around. Like if you corner it, it's scary because you have to lean a lot to reach that sweet spot, right? Oi, oi. These people, bro, left side. See this guy. Use your bloody mirrors, dumb. Skip signal. Let me get caught now for the. Ayyo. That fine will be in my bike name now. Anyway, so that's it for this video, guys. I hope you guys enjoyed it. If you did, definitely consider liking and subscribing. And we'll be going for a night ride tonight. I don't think I'll add that to the vlog. That will be the next vlog. And I'll see you guys in another one.